ಎಲ್ರಿಗೂ ನಮಸ್ಕಾರ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ ನಾವೇನಾದ್ರು ಮಾತಾಡೋದು? ಇಲ್ಲ ಸರ್. ಕೇಳ್ತೀಯಾ? ನೀವು ಮಾತಾಡ್ತೀವಿ. ಅದಾದ್ಮೇಲೆ ಪ್ರಶ್ನೆ ಕೇಳ್ತೀಯ. ತುಂಬ ದಿವಸ ಆದಮೇಲೆ ಹೆಬ್ಬುಲಿ ಶುರುವಾಗಿ ಹತ್ತತ್ರ ಕಿಟ್ಟಪ್ಪ ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಕಿಟ್ಟಪ್ಪನ ನಗು ಮಕ್ಕದಲ್ಲಿ ನಗು ನೋಡಿದ್ರೆ ಇವತ್ತೇ ನಾನು ಸಂಸಾರಾಗಿ ಕೂತಿದ್ದು. ಮೊದಲನೇ ದಿವಸ ನೋಡಿದ್ದು ರಘುನಾಥ ನೋಡಿದ್ದು ಕೂಡ ಇವತ್ತೇ. ಅಂದರೆ ಮೊನ್ನೆ ಶೆರಾಟನ್ ಹೋಟೆಲಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇ ಡಿನ್ನರ್ ಅಲ್ಲೇ ಮಾಡ್ತಾ ಇದ್ದೆ. ನನ್ನ ಎದುರುಗಡೆ ಓಡಾಡ್ತಿದ್ದವರು, ಬಟ್ ನಾನು ಕಾಣಿಸ್ಲಿಲ್ಲ ಅವ್ರಿಗೆ. ಸಿನಿಮಾ ಆಗೋಗಿತ್ತು ಅವ್ರಿಗೆ, ಅದರಿಂದ ಅವ್ರಿಗೆ ಕಾಣಿಸ್ಲಿಲ್ಲ ಅನ್ಸುತ್ತೆ. ನಾನು ಎದುರುಗಡೆ ಓಡಾಡಿದೆ ಮೂರು ಸರಿ ಕೈ ತೋರಿಸಿದ್ರೆ ಕಾಣಿಸ್ಲಿಲ್ಲ ನಿಮಗೆ. ಹೆಬ್ಬುಲಿ ಜೊತೆ ಆಗಲೂ ಇದ್ದೆ, ಈಗಲೂ ಇದ್ದೀನಿ, ಆಮೇಲೂ ಇರ್ತೀನಿ, ಯಾವಾಗಲೂ ಇರ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಆಗಿತ್ತು ಅಂತ ಕೇಳ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಎಲ್ಲ ಮುಖ್ಯ ಆಗೋದು. ಸುದೀಪ್ ನನ್ನ ಕೆಮಿಸ್ಟ್ರಿ ಚೆನ್ನಾಗಿದ್ರೆ ಇನ್ನೊಂದು ಮಾಣಿಕ್ಯ ಆಗೋದು. ಒಂದು ಸಿನಿಮಾಗೆ ಬಿಹೈಂಡ್ ದಿ ಸ್ಕ್ರೀನ್ ಒಂದಷ್ಟು ಜನ, ಆನ್ ದ ಸ್ಕ್ರೀನ್ ಅಷ್ಟು ಜನ, ಇವೆರಡೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಹೆಬ್ಬುಲಿ ಕಾರಣ ಆಗುತ್ತೆ. ಇದೆಲ್ಲರೂ ಹೇಳ್ತಿರೋ ಹೈ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಸುಳ್ಳು. ಇದು ಹೈ ಬಡ್ಜೆಟ್ ಅಂತೂ ಅಲ್ಲ, ಓವರ್ ಬಡ್ಜೆಟ್ ಆಗೋಗಿದೆ ಇದು. ಒಂದು ಸಿನಿಮಾನ ಖರ್ಚು ಮಾಡಬೇಕಾದ್ರೆ ಫಸ್ಟು ಇಡ್ತಾ ಇರುತ್ತೆ ಪ್ರೊಡ್ಯೂಸರ್ಸ್ ಕೆಲವು ದುಡ್ಡು ಹಾಕ್ಬೋದಾ ಬೇಡವಾ ಅನ್ನೋದು. ಬಟ್ ಉಮಾಪತಿ ಅವರು ಮತ್ತು ರಘುನಾಥ್ ಅವರು ಕಾನ್ಫಿಡೆನ್ಸ್ ಅವ್ರಿಗೆ ಆ ಸಿನಿಮಾ ಮೇಲೆ ಇರೋದು, ಸುದೀಪ್ ಮೇಲಿರೋ ಪ್ರೀತಿಗೆ, ಕಿಟ್ಟಪ್ಪನ ಮೇಲಿರೋ ನಂಬಿಕೆಗೆ ಅವರು ಸಾಕಷ್ಟು ಪ್ರೀತಿಯಿಂದ ಸುರಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಈ ಸಿನಿಮಾ ಮಾಣಿಕ್ಯಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ಆಸೆ ಪಡ್ತೀನಿ. ಸರ್, ಅದೇ ಕಂಟಿನ್ಯೂಷನ್ ಸರ್. ಮಾಣಿಕ್ಯ ಮತ್ತೆ ಹೆಬ್ಬುಲಿ ಅಲ್ಲಿ ಅಪ್ಪ ಅಣ್ಣ ಆ ಒಂದು ವ್ಯತ್ಯಾಸದ ಎಲಾಬ್ರೇಷನ್ ಸರ್ ನಿಮ್ಮ ಕಡೆ. ನನ್ನ ಕ್ಯಾರೆಕ್ಟರ್ ರೋಲ್ ಶುರುವಾಗಿದ್ದು ಸುದೀಪ್ ಮಾಣಿಕ್ಯದಿಂದ, ಮತ್ತೆ ಅಲ್ಲಿಂದ ವಾಪಸ್ ಅಣ್ಣನಾಗಿ ಬಂದಾಯ್ತು. ಈಗ ಮತ್ತೆ ವಾಪಸ್ ಹೀರೋಗಿ ಹೊರಡ್ತೀನಿ ಈಗ ಅಷ್ಟೇ. ಕ್ಯಾರೆಕ್ಟರ್ ರೋಲ್ಸ್ ಮುಗಿತೀವಿ. ಸರ್, ಈ ಪ್ರಶ್ನೆ ರವಿ ಸರ್ನೇ ಕೇಳಬೇಕು, ಯಾಕಂದ್ರೆ ಅವರೇ ಸರಿ ಸುದೀಪ್ ಸರ್ ಬಗ್ಗೆ ಹೇಳೋದಕ್ಕೆ ಅಂತ. ಸರ್, ಆಸ್ ಅನ್ ಆಕ್ಟರ್, ಆಸ್ ಎ ಡೈರೆಕ್ಟರ್, ನೀವು ಎರಡೂ ಕೂಡ ನಮಗೆ ಸಖತ್ ಇಷ್ಟ. ಸುದೀಪ್ ಸರ್ ಕೂಡ ಡೈರೆಕ್ಷನ್, ಆಕ್ಟಿಂಗ್ ಎರಡೂ ಮಾಡ್ತಾರೆ. ನಿಮಗೆ ಅವರು ಡೈರೆಕ್ಟರ್, ಆಕ್ಟರ್ ಹೇಗೆ? ಸುದೀಪ್ ಬಗ್ಗೆ ನಾನು ಹೇಳೋದು ಏನು ಚೆನ್ನಾಗಿದೆ. ಸುದೀಪ್ ನನಗೆಲ್ಲ ಒಂದೇ. ನನಗೆ ನನ್ನ ಮಗ ಇದ್ದಾಗ ಅನ್ನೋದು ಹೇಳಾಯ್ತು ನಾನು. ಸುದೀಪ್ ಆಸ್ ಅನ್ ಆಕ್ಟರ್ ಮಾತೇ ಇಲ್ಲ. ಯಾಕಂದ್ರೆ ಸುದೀಪ್ನ ನಾನು ಆ್ಯಕ್ಟ್ ಮಾಡಿಸಿದ್ದು ಅಪೂರ್ವದಲ್ಲಿ. ಒಂದು ಡೇ ಶೂಟಿಂಗ್ ಮಾಡಿಸಿದ್ದು, ಡಬ್ಬಿಂಗ್ ಮಾಡಿಸಿದ್ದು. ಆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಸುದೀಪ್ ವಾಯ್ಸ್ ಕೇಳ್ತಿರ್ಬೇಕಾದ್ರೆ ಫಸ್ಟ್ ನಾನೇ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೆ ನಾನು. ಬಿಕಾಸ್ ಐ ಹ್ಯಾಡ್ ನಥಿಂಗ್ ಟು ಸ್ಪೀಕ್. ಒಂದು ಕ್ಯಾರೆಕ್ಟರ್ನ ಒಂದು ವಾಯ್ಸಲ್ಲಿ ಎಷ್ಟು ಎಲಿವೇಟ್ ಮಾಡೋದು ಅನ್ನೋದನ್ನ ಅವತ್ತೇ ನೋಡಿದ್ದು ನಾನು. ಹಿಂಗೆಲ್ಲ ಡಬ್ಬಿಂಗ್ ಮಾಡ್ಬೋದಾ ಅಂತ ಅನಿಸಿದ್ದು ಕೂಡ ನನಗೆ ಸುದೀಪ್ ಮಾಡಬೇಕಾದ್ರೆ. ಸುದೀಪ್ ಆ್ಯಕ್ಟ್ರಾಗಿ ಬೆಳೆದ ಆಯಿತು, ಇಸ್ ರೀಚ್ ದಿ ಟಾಪ್. ಇನ್ನು ಅದ್ರ ಬಗ್ಗೆ ನಾವು ಇನ್ನು ಮತ್ತೆ ಮಾತಾಡೋದು ಇಷ್ಟಿಲ್ಲ. ಇನ್ನು ಮುಂದಕ್ಕೆ ಏನು ಅವ್ರ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಅವ್ರು ತೋರಿಸ್ತಾ ಹೋದಷ್ಟು ಚೆನ್ನಾಗಿರುತ್ತೆ ಹೊರತು ಇಸ್ ರೀಚ್ ದಿ ಲೆವೆಲ್ ಆಫ್ ಆ್ಯಕ್ಟಿಂಗ್ ಆ್ಯಂಡ್ ವಿ ಹ್ಯಾವ್ ನಥಿಂಗ್ ಟು ಟಾಕ್ ಅಬೌಟ್ ಇಸ್ ಆ್ಯಕ್ಟಿಂಗ್. ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ವೆರಿ ಶಾರ್ಪ್. ಈ ಡಿಸೈಡ್ಸ್ ಆನ್ ದಿ ಮೂಮೆಂಟ್ ಆ್ಯಂಡ್ ಅಲ್ಲೇ ಸ್ಪಾಟಲ್ಲಿ ಏನಾದರೂ ಒಂದು ಅನ್ಸಿದ್ರು ಕೂಡ ಇಸ್ ರೆಡಿ ಫಾರ್ ದ ಚೇಂಜಸ್ ಆ್ಯಂಡ್ ಈ ಲವ್ಸ್ ಸಿನಿಮಾ ಫಸ್ಟ್. ಪ್ರತಿಯೊಬ್ಬ ವ್ಯಕ್ತಿನೂ ಫಸ್ಟ್ ಸಿನಿಮಾನ ಪ್ರೀತಿಸಬೇಕು. ಸಿನಿಮಾನ ಪ್ರೀತಿಸಿದ್ರೆ ಅದು ತಾಣ ಮಿಕ್ಕಿದೆಲ್ಲ ಆಗ್ತಾ ಇರುತ್ತೆ. ಕೆಲವು ಸರಿ ತಡ ಆಗುತ್ತೆ, ಕೆಲವು ಸರಿ ಜಲ್ದಿ ಆಗುತ್ತೆ ಅಷ್ಟೇ. ಸೂಪರ್ ಸರ್. ಸರ್, ಕ್ರೇಜಿ ಸ್ಟಾರ್ ನಿಮಗಿರೋ ಪಟ್ಟ. ಬಟ್ ಸುದೀಪ್ ಸರ್ ಜಾಸ್ತಿ ಕ್ರೇಜಿನ, ನೀವು ಜಾಸ್ತಿ ಕ್ರೇಜಿ? ಯಾವ ವಿಷಯದಲ್ಲೋ ಯಾರು ಎಲ್ಲ ಎನಿಥಿಂಗ್ ಸರ್. ಸಿನಿಮಾ ಆಗಲಿ, ಸಿನಿಮಾ ಹೊರತುಪಡಿಸಾಗಲಿ, ತೆರೆ ಮೇಲೆ ಆಗಲಿ, ತೆರೆ ಹಿಂದೆ ಆಗಲಿ, ನೀವೇ? ಸುದೀಪ್ನ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ನೋಡಿಲ್ಲ. ನೀನು ಎಷ್ಟು ಕ್ರೇಜಿಯಾಗಿ ಆಡ್ತೀಯ ಆಚೆ ನನಗೆ ಗೊತ್ತೂ ಇಲ್ಲ. ಈ ನನ್ನ ಬಗ್ಗೆ ಕೇಳೋದ್ರಲ್ಲಿ ಅರ್ಥ ಇದೆ. ಸುದೀಪ್ ಯಾಕೆ ಅಂತ ನನ್ನನ್ನು ಕೇಳ್ತಾ ಇದ್ರೆ ನಾನೇ ಕೇಳಲಿ? ಇಲ್ಲ ಸರ್, ಅವ್ರ ಬಗ್ಗೆ ನೀವೇ ಕರೆಕ್ಟ್ ಮಾತಾಡಕ್ಕೆ.
ಅಂದ್ರೆ ಅವ್ರ ಬಗ್ಗೆ ಬೇರೆ ಯಾರು ಮಾತಾಡಕ್ಕಾಗಲ್ಲ ಸರ್ ಅಂತ. ಮಾತಾಡ್ತಾರೆ ಬಟ್ ಏನಿಲ್ಲ ಸರ್. ಹಾಗೆ ಇಲ್ಲಿ ಅಣ್ಣ ಅನ್ನೋದು ತುಂಬಾ ಚಿಕ್ಕ ಪದ ಹೆಬ್ಬುಲಿಲಿ, ಯಾಕೆಂದ್ರೆ ಕತೆ ಚಿಕ್ಕ ಪದ ಅಂದ್ರೆ ಕತೆಗೆ ಅದು ಅಷ್ಟೇ ಅಲ್ಲ ಸರ್. ರವಿ ಸರ್ ಚಿಕ್ಕ ಪದ ಅಂದ್ರೆ ಏನು ಅಲ್ಲ ಸರ್, ಕತೆ ಪ್ರಕಾರ. ಕತೆ ಪ್ರಕಾರ ನಿನ್ ಕತೆ ಗೊತ್ತಾ? ಇಲ್ಲ ಸರ್, ನಿನಗೆ ಹೆಬ್ಬುಲಿ ಕತೆ ಗೊತ್ತಾ? ಇಲ್ಲ. ಮತ್ತೆ ಹೆಂಗ ಅಣ್ಣ ಚಿಕ್ಕ ಪಾತ್ರ ಚಿಕ್ಕ ಕತೆ ಎಲ್ಲ ಹೆಂಗೆ ಹೇಳ್ದೆ ನೀನು? ಸರ್ ಅಂದ್ರೆ ಕಿಡಪ್ಪ ನೀವ್ ಕೇಳ್ಬೇಕು ಅವ್ನಿಗೆ. ಇಲ್ಲ ಅಣ್ಣ ಅಂದ್ರೆ ಚಿಕ್ಕ ಪದನ? ಸರ್, ನಾಟ್ ಜಸ್ಟ್ ಅ ಬ್ರದರ್ ಸರ್. ಈ ಪಿಕ್ಚರ್ ಅಣ್ಣ ಇದ್ದವ್ರು ಹೆಬ್ಬುಲಿ ಆಗುತ್ತಾ? ಹೇಳಿ ಮತ್ತೆ ನೀವು. ಅದೇ ಸರ್, ಅದೇ ಸರ್, ದಟ್ ಇಸ್ ರೈಟ್ ಸರ್. ಸೊ ದಟ್ ಇಸ್ ವಾಟ್ ಐ ಕೇಮ್ ಟು ಆಸ್ಕ್. ಅದೇ ಸರ್, ಒಂದು ಕಂಪ್ಲೀಟ್ ಸ್ಟೋರಿನೇ ನಿಮ್ಮ ಮೇಲೆ ರಿವಾಲ್ವ್ ಆಗ್ತದೆ ಸರ್ ಹೆಬ್ಬುಲಿ. ಆ ಎಮೋಷನಲ್ ಫೋಕಲ್ ಪಾಯಿಂಟ್ ಆಫ್ ಹೆಬ್ಬುಲಿ ನೀವೇ. ದಟ್ಸ್ ವಾಟ್ ಐ ಕಂಟಿನ್ಯೂ. ನೋಡೋ, ಅಪೂರ್ವಕ್ಕೆ ಮುಂಚೆ ಕಿಟ್ಟಪ್ಪ ಬಂದ್ರು, ಡಿಸ್ಕಷನ್ ಒಂದು ವಾರ ಕೂತ್ರು, ಆಮೇಲೆ ಅಪೂರ್ವ ಸುಮಾರು ಬೇಕು, ಆಮೇಲೆ ಬರೋದೇ ಬಿಟ್ಬಿಟ್ರು, ಪರವಾಗಿಲ್ಲ ಡಿಸ್ಕಷನ್ ಇರ್ತೈತೆ ಅಂತ. ಆಮೇಲೆ ಅವ್ರು ಎಷ್ಟೇ ಮಾಡಿದ್ದಾರೆ ಬಂದ್ರ. ಸರ್, ಹೆಬ್ಬುಲಿ ರವಿ ಸರ್ಗೆ ಏನು? ಹೆಬ್ಬುಲಿ ನನಗೆ 92ನೇ ಸಿನಿಮಾ 93ನೇ ಸಿನಿಮಾ ಆಗುತ್ತೆ ನನಗೆ.